ಶಾಂತಿಯುತ ಆಚರಣೆಗೆ ಪೊಲೀಸ್ ಇಲಾಖೆ ಸೂಚನೆ. ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಎಚ್ಚರಿಕೆ. ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್. ನಮಸ್ಕಾರ, ನನ್ನ ಮಾತು ಇಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಬಂಗಾರಪೇಟೆಯಲ್ಲಿ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದವರು ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಅವರು ಮನವಿ ಮಾಡಿದರು. ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬದ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಎಲ್ಲರೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ರವಿಕುಮಾರ್, ಸಬ್ ಇನ್ಸ್ಪೆಕ್ಟರ್ ಸಿಂಗ್ ಸೇರಿದಂತೆ ಹಿಂದೂ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ವರದಿ ಬಿಎನ್ ಸಾಕಪ್ಪ, ಎಂಟಿವಿ ನ್ಯೂಸ್ ಬಂಗಾರಪೇಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಂಗಾರಪೇಟೆಯಲ್ಲಿ ಆಚರಣೆ ಮಾಡುವ ಬಗ್ಗೆ ಈ ಶಾಂತಿ ಸಭೆಗೆ ನಮ್ಮೆಲ್ಲ ನೆಚ್ಚಿನ ಮಾನ್ಯ SP ಸಾಹೇಬರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ. ಎಲ್ಲ ಮುಸ್ಲಿಂ ಮತ್ತು ಹಿಂದೂ ಬಾಂಧವರು ಈ ಶಾಂತಿ ಸಭೆಗೆ ಆಗಮಿಸಿದ್ದೀರಿ. ನಮಗೆಲ್ಲರೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತ ಹೋಗ್ತೇವೆ. ಈ ಮಿಲಾದ್ ನಬಿ ದಿನ ಏನು ಕಾರ್ಯಕ್ರಮ ಇರ್ತದೆ ಅನ್ನೋದ್ರ ಬಗ್ಗೆ ಮುಸ್ಲಿಂ ಬಾಂಧವರು ಅದನ್ನ ಏನಿರ್ತದೆ ಪ್ರೋಗ್ರಾಮ್ಸ್ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟೆ. ಯಾವ ರೀತಿ ರಚನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತೀವಿ ಅಂತ ಹೇಳ್ತಾ, ದಯಮಾಡಿ ಲೀಡರ್ಸ್ ಅವತ್ತು ಏನು ಪ್ರೋಗ್ರಾಮ್ ಇರ್ತದೆ ಅಂತ ಮತ್ತೆ ತಿಳಿಸ್ಬೇಕಂತ ಆಕಡೆಲ್ಲ ಮಾಡ್ತೀವಿ. ಮತ್ತು ಡೆಕೋರೇಷನ್ ಮಾಡಿಸ್ತೀವಿ. ಆ ದಿವಸ ಸಾಯಂಕಾಲ ಬಂದು 4 ಗಂಟೆಗೆ ಪ್ರೇಯರ್ ಮಾಡೋಕ್ಕಂತ ಹೇಳ್ಬಿಟ್ಟು ಶ್ರಮ್ಸ್ ಮಸ್ತಿಗೆ ಅಷ್ಟೇ. ಅನ್ನದಾನ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ, ಅದು ಏರಿಯಾ ಒಳಗಡೆ ಮಾಡ್ತೀವಿ. ನಡಿಬಾರ್ದಾಗಿತ್ತು, ನಡೆದೋಗ್ಬಿಟ್ಟಿದೆ. ದಯವಿಟ್ಟು ಈ ಸಲ ಆ ಥರ ಆಗ್ತಿದಂಗೆ ಎಲ್ಲ ಮುಖಂಡರು ಹೇಳ್ತಿದೆ, ದಯವಿಟ್ಟು ನೀವು ಮಾಡ್ಕೋಬೇಕು ಸರ್. ಯಾರು ಕಂಡ್ರೆ ಸರ್ ಔಟ್ಸೈಡಿಂದ ಬರ್ತಾರೆ, ಎಲ್ಲ ಪಠ್ಯ ಹುಡುಗರು ಯಾರು ಮಾತು ಕೇಳಲ್ಲ ಅಂತ ಹುಡುಗರೇ ಬಂದು ಪರಿಸರ ಮುಂದ್ಗಡೆ ಇರ್ತಾರೆ. ನೀವು ಯಾರು ಹೋಗ್ತಾರೆ ಹೊರಗಡೆ ಹಿಂದ್ಗಡೆ ಹೋಗ್ತಾರೆ. ಇದು ಬಂಗಾರಪೇಟೆಗೆ ಭಾಳ ಕೆಟ್ಟ ಹೆಸರು ಇದು ಸರ್. ಕೋವಿಡ್ ಟೈಮಲ್ಲಿ ನಾವು ಎಷ್ಟೋ ಜನ ಹಿಂದೂಗಳು ಮುಸ್ಲಿಮ್ಸ್ಗಳಿದ್ದೀರಿ, ಮುಸ್ಲಿಮ್ಸ್ ಹಿಂದೂಗಳಿದ್ದಾರೆ. ಇದು ಬಂಗಾರಪೇಟೆ ಒಂದು ಇತಿಹಾಸ ಇದೆ ಸರ್. ಈ ಥರ ಹುಡುಗರು ಬಂದು ಇದು ಮಾಡೋದು, ತಿರ್ಗಾಮೇಲೆ ಬಂಡಿಸ್ ಕೂಡ ಬೇಕಾಗಿನೇ ದೇವಸ್ಥಾನ ಮುಂದೆ ಕಟ್ಸೋದು, ತಿರ್ಗಾಮೇಲೆ ಗಣೇಶ ಹಬ್ಬದಲ್ಲೂ ಅಷ್ಟೇ. ಯಾರು ತಪ್ಪೋದು ತಪ್ಪೇ. ದಯವಿಟ್ಟು ಇಷ್ಟು ದಿನ ಅಂತ ಬಂಡಿಸ್ ಕಟ್ಟೆಗೆ ಪರ್ಮಿಷನ್ ಕೊಡಬೇಕು, ಇಷ್ಟು ದಿನ ಫ್ಲಾಗ್ ಅಲ್ಲಿ ಕಟ್ಟಕಂತ ನಾವು ಹೇಳಿದ್ವಿ. ಗಣೇಶ ಹಬ್ಬದಲ್ಲಿ ನಾವು ಟೈಮಲ್ಲಿ ನೀವು ಏನು ಟೈಮ್ ಕೊಡ್ತೀರ ಅವಾಗ ನಾವು ಫ್ಲಾಗ್ ಇರ್ಬೋದು, ಬಂಡಿಗೆ ಸಿಂಬಲ್ ನಾವು ತೆಗಿತೀವಿ ಸರ್. ದಯವಿಟ್ಟು ಅನವಶ್ಯಕವಾಗಿ ಈಗ ದೊಡ್ಡದು ಮಾಡಬಾರ್ದು ಅಂತ ನಾನು ಎಲ್ಲ ಇರೋ ಮುಖಂಡರಿಗೆ ಎಲ್ಲರೂ ನಾನು ಕೇಳ್ತೀನಿ ಸರ್. ದಯವಿಟ್ಟು ಬಂಗಾರಪೇಟೆಗೆ ತನ್ನದೇ ಆಗಿರೋ ಇತಿಹಾಸ ಇದೆ. ನಾವು ಏನು ಕಾನೂನು ಸಾಮಾನು ಸಾಲ್ವ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಟೈಮು ಪ್ಯಾಲೇಸ್ ಟೈಪ್ ಫ್ಲಾಗ್ ಎತ್ಕೊಂಡು ಬಂದು ಇದು ಮಾಡೋ ಅವಶ್ಯಕತೆ ಇರಲಿಲ್ಲ, ಆಗೋಗಿದೆ. ಈ ಸಲ ಆಗಬಾರ್ದಾಗಿತ್ತು. ಅವ್ರು ಯಾರು ಹುಡುಗರು ಬಂದರು ಬೆಂಕಿ ಇಕ್ಕಿದ್ದು ಹೋದ್ರು. ಇವಾಗ ಅನುಭವಿಸ್ತಾ ಇರೋದು ನಾವು. ದಯವಿಟ್ಟು ಎಲ್ಲರೂ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಇನ್ಸಿಡೆಂಟ್ ಆಗೋಕ್ಕೆ ಬಂಗಾರಪೇಟೆಗೆ ಅವಕಾಶ ಕೊಡಬೇಡಿ. ನಾವು ಒಂದು ಪೀಸ್ ಮೀಟಿಂಗ್ ಮಾಡಿದ್ದೀವಿ ಬಂಗಾರಪೇಟೆಯಲ್ಲಿ. ಅವರಿಗೆ ಅವರು ಯಾವ ರೀತಿಯಿಂದ ಪ್ಲಾನ್ ಮಾಡ್ತಾ ಇದ್ದಾರೆ, ಹೇಗೆ ಟೈಮಿಂಗ್ಸ್ ಎಲ್ಲಿ ಮಾಡ್ತಾರೆ ಅದ್ರ ಬಗ್ಗೆ ನಾವು ಅವ್ರದ್ದು ಚರ್ಚೆ ಮಾಡಿದ್ದೀವಿ. ಅವರಿಗೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದೀವಿ. ಯಾವುದೇ ಬ್ಯಾನರ್ ಬಂಟಿಂಗ್ ಏನಾದರೂ ಮಾಡ್ತಾರೆ ಪರ್ಮಿಷನ್ ತಗೊಂಡು, ಲೋಕಲ್ ಅಥಾರಿಟಿಯಿಂದ ಪರ್ಮಿಷನ್ ತಗೊಂಡು ಹಾಕಬೇಕು. ಮತ್ತು ನಮ್ಮ ಇಲಾಖೆಯಿಂದ ಮತ್ತು ಬೇರೆ ಇಲಾಖೆಯಿಂದ ಏನೇನು ಎಲ್ಲ ತಗೊಳ್ಬೇಕು. ನಮಗೆ ಏನು ಟೈಮಿಂಗ್ ಹೇಳ್ತಾರೆ, ರೂಟ್ ಇರ್ತಾರೆ, ಅದ್ರ ಪ್ರಕಾರ ಮಾಡಬೇಕು. ಯಾವುದೇ ರೀತಿಯಿಂದ ಇಲ್ಲೀಗಲ್ ಅನೈತಿಕ ಘಟನೆ ಆಗಬಾರ್ದು. ನಮ್ಮ ಬಂದೋಬಸ್ತ್ ಎಲ್ಲ ಕಡೆ ಇರುತ್ತೆ. ಯಾವುದೇ ಔಟ್ಸೈಡರ್ ಬಂದು ಇಲ್ಲಿ ಬಂಗಾರಪೇಟೆಯಲ್ಲಿ ಹಾಲ್ ಮಾಡಿದರೆ ನಮಗೆ ತಕ್ಷಣ ಮಾಹಿತಿ ಕೊಡಬೇಕು. ಯಾರು ನಿಮ್ಮ ಏರಿಯಾದಲ್ಲಿ ಬಂದು ಏನಾದರೂ ಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ ತಕ್ಷಣ ಮಾಹಿತಿ ಕೊಡಿ. ಮತ್ತು ನಾವು ಕೂಡ ಎಲ್ಲ ಬಂದೋಬಸ್ತ್ ಮಾಡ್ತೀವಿ, ಎಲ್ಲ ಫೋರ್ಸ್ ಡಿಪ್ಲಾಯ್ಮೆಂಟ್ ಮಾಡ್ತೀವಿ. ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಪ್ರಯತ್ನ ಮಾಡ್ತೀವಿ.